ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಈ ಬಳ್ಳಾರಿಯ ನಗರದ ಶಾಸಕರಾದಂಥ ಭರತ್ ರೆಡ್ಡಿ ಅವರು ಕೂಡ ಪಾಪ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ಕಾಯ್ತಾ ಇದ್ದಾರೆ. ಯಾವತ್ತು ಮುಖ್ಯಮಂತ್ರಿಗಳು ಬರಬೇಕು, ಯಾವತ್ತು ಬಳ್ಳಾರಿದ ಕಾರ್ಯಕ್ರಮಗಳು ಉದ್ಘಾಟನೆ ಆಗಬೇಕು ಗೊತ್ತಿಲ್ಲಪ್ಪ. ಅಲ್ಲಿ ಸುಮ್ಮನೆ ಹುಡುಗರು ಎಲ್ಲರಿಗೂ ಕುಣಿತಾರೆ, ಮೈಯಾಗ ದೇವ್ರು ಬಂದಂಗೆ ಕುಣಿತಾರೆ, ಬಾಣ ಬಿಡ್ತಾರೆ, ಪಟಾಸಿ ಸುಡ್ತಾರೆ. ಅವರೆಲ್ಲರಿಗೂ ಅರ್ಧಕ್ಕೆ ಮಾಡಿ ಹಿಂಗೆ ಮಾಡ್ತಾರೆ. ಆ ಪೂರ್ಣ ನೋಡಿ ರಾಯಲ್ ಸರ್ಕಲ್ ನಮ್ಮ ಇವಾಗ ನಾವು ಅದನ್ನು ಗಡಿಗೆ ಚೆನ್ನಪ್ಪ ಸರ್ಕಲ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಆ ಗಡಿಗೆ ಚೆನ್ನಪ್ಪ ಸರ್ಕಲ್ನ ಇವತ್ತು ಸುವರ್ಣ ಕರ್ನಾಟಕ, ಸುವರ್ಣ ಮಾತೆ ಏನೋ ಮಾಡಿದ್ದಾರೆ. ಮಾಡಲಿ, ಅವರು ಅಧಿಕಾರ ಇದೆ, ಮಾಡಲಿ. ಅಂದರೆ ಅದೊಂದು ಇತಿಹಾಸ ಇದೆ. ಗಡಿಗೆ ಚೆನ್ನಪ್ಪ ಸರ್ಕಲ್ ಅನ್ನೋಂಥದ್ದು ಆಗಿನ ಸಂದರ್ಭದಲ್ಲಿ, ಗಡಿಗೆ ಚೆನ್ನಪ್ಪ ಸರ್ಕಲ್ ಅನ್ನೋಂಥದ್ದು ಆಗಿನ ಸಂದರ್ಭದಲ್ಲಿ ಅದರ ಐಡೆಂಟಿಫಿಕೇಷನ್ ಆಗಿದೆ, ಅದ್ರಿಗೊಂದು ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ ಇರೋಂಥ ಸರ್ಕಲನ್ನು ಅದು ಬೇರೆ ರೀತಿಯಲ್ಲಿ ಕೂಡ ಅದ್ರ ಬೇರೆ ಹೆಸರನ್ನು ಕೂಡ ಮಾಡೋಂಥ ಕೆಲಸ ಅವ್ರ ಸರ್ಕಾರ ತೀರ್ಮಾನ ತೊಗೊಳ್ಳಿ, ಅವ್ರು ಶಾಸಕರಿದ್ದಾರೆ ಮಾಡಲಿ. ಆದರೆ ನಂದೇನು ಪರಿಸ್ಥಿತಿ ಅಂದರೆ ಯಾವತ್ತು ಇನಾಗ್ರೇಷನ್ ಮಾಡ್ತೀರಿ, ಯಾವತ್ತು ಇನಾಗ್ರೇಷನ್ ಮಾಡ್ತೀರಿ? ಮುಖ್ಯಮಂತ್ರಿಗಳು ಅವ್ರ ಕುರ್ಚಿ ಅವರು ಉಳಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಬಳ್ಳಾರಿಗೆ ಯಾವತ್ತು ಬರಬೇಕು, ಆ ಬಳ್ಳಾರಿಗೆ ಬಂದು ಆ ಟವರ್ ಇನ್ಕಂಪ್ಲೀಟೆಡ್ ಟವರ್, ಅದು ನಾವು ಹೇಳ್ತಾ ಇದ್ದೀವಿ. ನಾನು ಯಾವತ್ತನ ಅಧಿಕಾರಕ್ಕೆ ಬಂದರೆ ಆ ಟವರನ್ನು ಪೂರ್ಣ ಮಾಡಿಕೊಡ್ತಾರೆ. ಆ ಪೂರ್ಣ ಮಾಡಿದಂಥ ಟವರ್ ನೋಡಿದರೆ ಇವರು ಹುಚ್ಚರಾಗ್ತಾರೆ. ಆ ಪೂರ್ಣ ಆದಂಥ ಟವರ್ ಹೆಂಗಿರುತ್ತಂದು ನೋಡಬೇಕು. ಯಾಕಂದ್ರೆ ಇವು ಅರ್ಧದಲ್ಲಿ ಅವ್ರ ರೊಕ್ಕ ಇಲ್ಲ, ರೊಕ್ಕ ಅವತ್ತು ಮಂಜೂರಾತಿ ಮಾಡಿಕೊಟ್ಟಿದ್ದು, ಅದೇ ರೊಕ್ಕ, ಅದೇ ರೋಡ್ ಹಾಕಿದ್ದಾರೆ, ಅದೇ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಯಾವಾಗ ಬರಬೇಕು, ಅದನ್ನು ಅರ್ಧದ ಟವರನ್ನು ಯಾವತ್ತು ಓಪನ್ ಮಾಡೋಕ್ಕೆ ಗೊತ್ತಿಲ್ಲ. ನಾನು ಪೂರ್ಣ ಟವರ್ ಯಾವತ್ತೂ ಒಂದು ಸರಿ ಮಾಡ್ತೀನಿ. ನನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ಇರೋ ಒಳಗಡೆ ನನ್ನ ಸರ್ಕಾರ ಬಂದ ನಂತರ ನಾನು ಒಂದು ಹುದ್ದೆದಲ್ಲಿದ್ದಂಥ ಟೈಮಲ್ಲಿ ಎಲ್ಲೇ ಇರಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿದ್ದರೆ ಕೂಡ ಆ ಟವರನ್ನು ಪೂರ್ಣ ಟವರನ್ನು ಮಾಡಿಕೊಡೋಂಥ ಕೆಲಸ ಮಾಡ್ತೀನಿ. 30 ಅಡಿ ಅರ್ಧ ಟವರ್, ಅರ್ಧ ಟವರ್ ಅಲ್ಲ ರಾಜ್ಯದಲ್ಲಿ ಇವತ್ತು ಅಲ್ಲ, ಇವತ್ತು ಎಲ್ಲೋ ಬೇರೆ ಬೇರೆ ರಾಜಕಾರಣದಲ್ಲಿ ಉಸ್ತುವಾರಿ ಮಂತ್ರಿಗಳಿಂದ ಇಲ್ಲ, ಬಳ್ಳಾರಿ ಜಿಲ್ಲೆಯಲ್ಲಿ ಒಂದೊಂದು ಸರಿ ಉಸ್ತುವಾರಿ ಮಂತ್ರಿಗಳಾಗಿ ಬೇರೆ ಕಡೆ ಕಳಿಸಿದಂಥ ಟೈಮಲ್ಲಿ ಕೂಡ ಎಲ್ಲೇ ಇದ್ದರೂ ಕೂಡ ನನ್ನ ಸರ್ಕಾರ ಇದ್ದಂಥ ಟೈಮಲ್ಲಿ, ನನ್ನ ಸರ್ಕಾರ ಬಂದಂಥ ಟೈಮಲ್ಲಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ಮಾಡಿಕೊಡೋಂಥ ಕೆಲಸ ನಾನು ಮಾಡ್ತೀನಿ. ಇವತ್ತು ರಾಯಚೂರು, ಯಾದಗಿರಿ ಎಲ್ಲ ಆಸ್ಪತ್ರೆಗಳ ಪರಿಸ್ಥಿತಿ ಕೂಡ ಹಂಗೆ ಆಗಿದಾವೆ, ಹದಗೆಟ್ಟಿಗೆ ಹೋಗಿದ್ದಾವೆ. ಟೋಟಲ್ ಆಗಿ ಇವೆಲ್ಲ ಕೂಡ ಸರಿ ಇಲ್ಲ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಲಿ ಇನ್ನು ತಾವೇನನ್ನು ಹೇಳಂಗಿದ್ರೆ ಇಷ್ಟೆಲ್ಲ ಲ್ಯಾಪ್ಸಸ್ ಹೇಳಿದ್ರಿ. ಆ್ಯಸ್ ಎನ್ ಅಪೋಸಿಷನ್ ಪಾರ್ಟಿ ಬಿಜೆಪಿ ಏನು ಮಾಡಿದ್ರಿ? ಟಿವಿನಾಗ, CCTVನಾಗ, ಸಿನಿಮಾದಾಗ ನೋಡಕತ್ತೀರಿ. ಆಗಲಿ ನನ್ನ ಮಕ್ಕಳು ನಮ್ಗೆ ಸೋಲ್ಸ್ಯಾರ, ಅದಕ್ಕೆ ಜನರಿಗೂ ಆಗಲಿ ಅಂತೇಳಿ ನೀವೇನು ಮಾಡಿದ್ರಿ? ಏನು ಹೋರಾಟ ಮಾಡಿದ್ರಿ? ನಾವು ನಮ್ಮ ಶಕ್ತಿ ಮೀರಿ ಹೋರಾಟಗಳು, ನಮ್ಮ ಶಕ್ತಿ ಮೀರಿ ನಾವು ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ನಮ್ಮ ಜನರು ಮೋಸಕ್ಕೆ ಜಾಸ್ತಿ ಬೆಲೆ ಕೊಟ್ಟರು. ಯಾಕಂದರೆ ಇವತ್ತು ಸತ್ಯಕ್ಕೆ ಜನರು ಬೆಲೆ ಕೊಟ್ಟಲಿಲ್ಲ. ಇವತ್ತು ಜನರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಅವ್ರು ಗೆದ್ದ ನಂತರ ಕೂಡ ಏನು ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಎಲ್ಲೊಂದು ಕಡೆ ಅವರು ಏನೋ ಜನರಿಗೆ ಸವಲತ್ತು ಸಿಗುತ್ತೆ ಅನ್ನೋಂಥ ಕಾರಣದಿಂದ ಗೆಲ್ಲಿಸಿದ ನಂತರ ಯಾರು ಕೂಡ MLAಗಳು, ಮಂತ್ರಿಗಳು ಯಾರು ಕೂಡ ಕೈ ಸಿಗ್ತಾ ಇಲ್ಲ. ಇಲ್ಲಪ್ಪ ಚಲೋ BJPನೇ ಮುಂದಕ್ಕೆ ನನ್ನ ಅವಕಾಶ ಇದ್ದರೆ BJPಗೆ ಅವಕಾಶ ಮಾಡಿಕೊಡೋಣಂಥ ತೀರ್ಮಾನ ಜನರು ತೊಗೊಂಡಿರೋ ಕಾರಣ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಜನರೇ ಡಿಸೈಡ್ ಮಾಡೋದು ಸೆಕೆಂಡ್ರಿ. ಆಮೇಲೆ ನಮ್ಮ ಹೋರಾಟಗಳು ಅದನ್ನು ಮುಂದುವರಿಸೋಂಥ ಕೆಲಸ ಮಾಡ್ತಾ ಇದ್ವಿ ಸರ್, ನಿರಂತರವಾಗಿ ಮಾಡ್ತಾ ಇದ್ವಿ. ಅಂದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿ ಜನರಿಗೆ ಒಳ್ಳೇದಾಗೋದನ್ನ ಕೆಡಿಸ್ಕೊಳ್ಳೋಕೆ ಸ್ಟ್ರೈಕ್ ಮಾಡಕತ್ತೀರಿ ನೀವು. ಜನ ಸಮಸ್ಯೆ ಒಂದೂ ಮಾಡಲಿಲ್ಲ. ಖಂಡಿತವಾಗಿ ಮುಂದಕ್ಕೆ ನಮ್ಮ ಪಾರ್ಟಿ ತೀರ್ಮಾನವನ್ನು ತಗೊಂಡಂಥ ಕೆಲಸ ಮಾಡಿ. ಈಗ ತುಂಗಭದ್ರಾ ಜಲಾಶಯದ ಬಗ್ಗೆ ನೀವು ಮಾತಾಡಿದ್ರಿ, 1 ವರ್ಷ ಆಯಿತು ಸರ್, ಗೇಟ್ ಕಿತ್ತು. ಬೇಸಿಗೆಯಲ್ಲಿ ಕೂಡ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಬಹುದಾಗಿತ್ತು. ಆದರೆ ಈಗ ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಿ? ಸರ್ ನೀವು ಮಾಧ್ಯಮಗಳಲ್ಲಿ ಬರೋವರೆಗೂ BJP ಅವ್ರಿಗೆ ಯಾರಿಗೂ ಜ್ಞಾನೋದಯ ಆಗಂಗಿಲ್ಲ. ಅಲ್ಲ, ನೀವು ಬೇಕಾದರೆ ನೀವು ತೆಗೆದು ನೋಡಿರಿ ಸರ್. ನಾನು ಯಾವತ್ತು 19ನೇ ಗೇಟ್ ದುರಸ್ತಿ ಆದಂಥ ಟೈಮಲ್ಲಿ ಮೊದಲನೇ ವ್ಯಕ್ತಿ ನಾನೇ ಸ್ಪಾಟಿಗೆ ಹೋಗಿ ನಾನಲ್ಲಿ ಧ್ವನಿ ಎತ್ತಿದ ನಂತರ ಮತ್ತು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಬಾರ್ದು ಅನ್ನೋಂಥ ಕಾರಣದಿಂದ ನಾನು ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಕೊಡ್ತೀನಿ ಅಂತ ಹೇಳಿದ ನಂತರ ಅಲ್ಲಿ ಸರ್ಕಾರ ಬಂದಂಥ ಜಿಲ್ಲಾ ಮಂತ್ರಿಗಳು ಬಂದರು, ಕೊಪ್ಪಳಿನ ಜಿಲ್ಲಾ ಮಂತ್ರಿಗಳು, ಬಳ್ಳಾರಿ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಬಂದಂಥ ಟೈಮಲ್ಲಿ ಅವ್ರು ಏನು ಹೇಳಿದ್ರು, 19ನೇ ಗೇಟ್ ದುರಸ್ಥಿತಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆ ಮಾಡಿಕೊಡ್ಬೇಕನ್ನೋಂಥ ಟೈಮಲ್ಲಿ ಅವ್ರು ಟೆಕ್ನಿಕಲ್ ಟೀಮನ್ನು ಕೂಡ ತರಿಸ್ಕೊಟ್ರು. ಯಾರವರು? ಕನ್ನಯ್ಯ ಅವ್ರ ಟೀಮ್ ಬಂದರು. ಕನ್ನಯ್ಯ ಅವ್ರ ಟೀಮ್ ಬಂದಂಥ ಟೈಮಲ್ಲಿ ಕೂಡ ಅವ್ರು ಏನು ಹೇಳಿದ್ರು, ಇಲ್ಲಪ್ಪ ಇಷ್ಟೊಳಗಡೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಹಾಕ್ಕೊಟ್ಟಿಲ್ಲ. ಆಮೇಲೆ ಹಾಕ್ಕೊಟ್ರೆ ಅಲ್ಲದಂತ ಅವ್ರು ಟೆಕ್ನಿಕಲಾಗಿ ಹೇಳಿದ್ರು ಎಲ್ಲ ಗೇಟ್ಗಳು ಪ್ರಾಬ್ಲಮ್ ಇದೆ ಅಂದರೆ ಅದು ಕೂಡ ಮಾಡೋಕ್ಕಾಗಲಿಲ್ಲ. ಇದು ನನ್ನ ತಪ್ಪಲ್ಲ, ಸರ್ಕಾರ ತಪ್ಪು. ಅಂದರೆ ನಾನು 100% ಅವತ್ತಿನಿಂದ ಸರ್, ನಾನು ಯಾವತ್ತಿನಿಂದ ಅಂದರೆ ಡ್ಯಾಮ್ ವಿಚಾರ ಬಂದಂಥ ಟೈಮಲ್ಲಿ, ಈ ಜಲ ವಿಚಾರ ಬಂದಂಥ ಟೈಮಲ್ಲಿ, ಈ ತುಂಗಭದ್ರಾ ಜಲ ವಿಚಾರ ಬಂದಂಥ ಟೈಮಲ್ಲಿ ಉಳ್ಳತ್ತದ ಮುಂಚೆಯಿಂದ ಕೂಡ ನಾನು ನಿರಂತರವಾಗಿ ಉಪವಾಸಕ್ಕೋಸ್ಕರವಾಗಿ 2 ದಿನಗಳ ಕಾಲ ಇದು ಸಿಲ್ಟ್ ಎತ್ತಬೇಕು ಅನ್ನೋಂಥ ಹೋರಾಟ ನಿರಂತರವಾಗಿ ಮಾಡ್ಕೊತ ಬಂದೀನಿ ಸರ್. ಇವತ್ತಲ್ಲ ನಾನು ಹೋರಾಟ, ನಾನು 20 ವರ್ಷಗಳ ಕಾಲ ಈ ಹೋರಾಟ
ಬಸವ ಕಲ್ಯಾಣದಿಂದ ಬೆಂಗಳೂರು ತನಕ ಕೂಡ ಪಾದಯಾತ್ರೆ ಕೂಡ ಇದೇ ವಿಚಾರದಲ್ಲಿ ಮಾಡಿದ್ದು. ಪಾರ್ಟಿ ಮಾಡಿದಿರಿ ಅದಲ್ಲ, ಈಗ ನೀವು ಮೇನಲ್ಲಿ ಮಾಡ್ಬೋದಾಗಿತ್ತಲ್ಲ ಅಂತ. ಅಲ್ಲ, ನಾನು ಧ್ವನಿ ಎತ್ತುತ್ತಾನೆ, ಅವ್ರು ಹೇಳಿದ್ರಲ್ಲ ಮಾಡಿಕೊಡ್ತೇನೆ. ನಾನು ಇಂಡಿವಿಜುವಲ್ ಶ್ರೀರಾಮುಲು ಅಲ್ಲ, ಬಿಜೆಪಿ ಅಲ್ಲ, BJP ಇದಾಗಿ ನಾವು ಯಾವತ್ತೂ ಕೂಡ ಧ್ವನಿ ಎತ್ತುವಂತ ಅಲ್ಲ ಮಾತಾಡ್ತೇನೆ. ಅಲ್ಲ ನೀವೆಲ್ಲ ಸರ್, ರಾಮುಲು ಯಾಕೆ ಬಳ್ಳಾರಿ ರಾಜಕಾರಣದಿಂದ ಹಿಂದೆ ಸರಿತಾ ಇದ್ದಾರೆ ಸರ್? ಯಾಕೆ ಬಳ್ಳಾರಿಯಲ್ಲಿ ಕ್ಷೇತ್ರ ಸಿಗ್ತಾ ಇಲ್ವಾ ಅಥವಾ ಬೇರೆ ಕ್ಷೇತ್ರ? ಅಲ್ಲ, ನಾನು ಬಳ್ಳಾರಿಯಲ್ಲಿ ಕ್ಷೇತ್ರ ಸಿಗೋದೇನಿದೆ, ಇದು ನನ್ನ ಜನ್ಮಸ್ಥಳ. ನಾನು ಯಾರು ಕೂಡ ರಾಮ್ಲೋರು ಇಲ್ಲಿ ನಿಲ್ಲಬೇಕು ಅಲ್ಲಿ ನಿಲ್ಲಬೇಕು ಅಂತೇಳಿ ಯಾರೇನು ನನ್ನೇನು ಬಯಸಿದಂಥ ವ್ಯಕ್ತಿಗಳಲ್ಲಿ ನಾನು ನಿಲ್ತೀನಿ ಅಂದರೆ ಯಾರು ಬೇಡ ಅನ್ನೋರು ಕೂಡ ಇಲ್ಲ. ಅಲ್ಲ, ನಾನು ಬಳ್ಳಾರಿ ಜಿಲ್ಲೆ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀನಿ ಅಣ್ಣ? ನಾನು ಬಳ್ಳಾರಿ ಜಿಲ್ಲೆ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀನಿ? ನಾನು ಬಳ್ಳಾರಿ ಅಲ್ಲಲ್ಲ, ಕೂಡ್ಲಿ ಅಂದರೆ ಅದು ಬಳ್ಳಾರಿ ಜಿಲ್ಲೆನಲ್ಲಪ್ಪ, ಅದೇನು ಬೇರೆ ಜಿಲ್ಲೆ ಅಲ್ಲಲ್ಲ, ಬಳ್ಳಾರಿ ಜಿಲ್ಲೆ. ಯಡಿಯೂರಪ್ಪ ಸರ್ಕಾರ ಮಾಡಿದ ಅತ್ಯಂತ ಬಳ್ಳಾರಿಗೆ ಬೆನ್ನಿ ಚೂರು ಹಾಕಿದ್ದು ಅದೇ ಹೊಸಪೇಟೆಯನ್ನು ಹೊಡೆದ್ಬಿಟ್ಟು ಎಲ್ಲ ಹಾಲಲ್ಲಿ ಬಿಟ್ಬಿಡ್ರಿ. ಸೋಮಣ್ಣ ಅವ್ರು ಮಾತಾಡಿದ್ರು, ಈಗ ಜೊತೆಗೆ ದೆಹಲಿಗೆ ಬರ್ಬೇಕಂತ ಹೇಳಿ ಯಾವಾಗ ಹೋಗ್ತೀರಿ? ಅದು ಯಾರ ಜೊತೆ ಮಾತಾಡಿದ್ರು ಸರ್ ನೀವು? ಅವ್ರ ಜೊತೆಗೆ ಸರ್ ನಾನು ಭಾಳ ಸೋಮಶೇಖರ್ ರೆಡ್ಡಿ ಅವರು ಅಲ್ಲ ನಾನು ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ. ಮೊನ್ನೆ ಸೋಮಣ್ಣವರು ಬಂದಿದ್ದರು, ನಾವೆಲ್ಲ ಕೂಡ ಹೋಗಿದ್ದೆ. ಸೋಮಣ್ಣವ್ರು ಬಂದಂಥ ಟೈಮಲ್ಲಿ ನಾನು ಅದೇ ಕಾರಲ್ಲಿ ಹಿಂದೆ ಕುಂತಿದ್ದೆ. ನಾನು ಸೋಮಶೇಖರ್ ರೆಡ್ಡಿ ಅವರು, ನಂತರ ಗುರ್ಲಿನ್ ಗೌಡ್ರು ಎಲ್ಲರೂ ಕೂಡ ಹಿಂದೆ ಕುಂತಿದ್ವಿ. ಹಿಂದೆ ಕುಂತಂಥ ಟೈಮಲ್ಲಿ ಯಾರೋ ಬಂದು ಆಲ್ರೆಡಿ ಗಾಡಿ ಮೂವ್ ಆಗಿತ್ತಪ್ಪ. ಗಾಡಿ ಮೂವ್ ಆದ ನಂತರ ಯಾರೋ ಜನಾರ್ದನ್ ರೆಡ್ಡಿ ಮಾತಾಡ್ತಾವ್ರೆ ಅಂತ ಕೊಟ್ಟಿದ್ದ ತಕ್ಷಣ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸರ್ ನಾನು ಬರಬೇಕಾಯಿತು, ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಹೇಳ್ದಂಥ ಟೈಮಲ್ಲಿ ಅವರು ಫ್ಲೋ ಅಲ್ಲಿ ಏನು ಹೇಳಿದ್ರು, ಮಾತಾಡ್ತಾ ನಾನು ಬಂದು ನಿಮ್ಮನ್ನ ಕಾಣ್ತೀನಿ ಸರ್ ಅಂದ್ರೆ, ಇಲ್ಲ ನಾನು ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿಯಲ್ಲಿ ಬಂದು ಕಾಣ್ರಿ ಅಂತ ಹೇಳಿದ್ರು. ಡೆಲ್ಲಿಯಲ್ಲಿ ಬರೋಂಗಿದ್ರೆ ನೀವು ರಾಮುಲವ್ರು ಕೂಡಿ ಬರ್ರಿ ಅಂತೇಳಿ ಅವ್ರು ಅಂದರು. ಅಂದ ತಕ್ಷಣವೇ ಆಮೇಲೆ ನನಗೆ ಮೊನ್ನೆ ಡೆಲ್ಲಿ ಹೋದಂಥ ಟೈಮಲ್ಲಿ ಕೂಡ ಸೋಮಣ್ಣವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಸೋಮಣ್ಣವ್ರು ಮಾತಾಡಿದಂಥ ಟೈಮಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರ ಜೊತೆಲಿ ಕೂಡ ಮಾತಾಡಿದ್ದೀನಿ. ಆದರೆ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ಸಮಸ್ಯೆ ಮತ್ತು ರಾಮುಲವ್ರ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿರ? ನನಗೆ ಗೊತ್ತಿರೋಂಥ ಪ್ರಕಾರ ನೀವು ಡೆಲ್ಲಿ ನಾಯಕರು ಇದೆ ಅಂತೇಳಿ ತಿಳ್ಕೊಂಡ್ರೆ ನನ್ನ ಜನಾರ್ದನ್ ರೆಡ್ಡಿಯನ್ನು ಕರೆಸ್ರಿ. ನಮ್ಮಲ್ಲಿ ಯಾವ್ಯಾವುದು ವೈಮನಸ್ಸು ಇಲ್ಲ. ನಮ್ಮಿಬ್ಬರನ್ನ ನೀವು ಸರಿ ಮಾಡಬೇಕು, ಮೀಡಿಯಾಗೆ ನೋಡಿಸ್ಬೇಕಂದ್ರೆ ಅರ್ಧ ಲೋಟ ಬಿಸಿ ನೀರಿನ ಹತ್ರ ಸರಿ ಹೋಗುತ್ತೆ. ಅರ್ಧ ಲೋಟ 5 ನಿಮಿಷ ನೋಡಿರಿ. ನಾವು ಯಾವತ್ತೂ ಕೂಡ ಅವತ್ತಿದ್ದಂಥ ಸಂದರ್ಭದಲ್ಲಿ ಏನೋ ಅವತ್ತು ಅವರು ಮಾತಾಡಿದರು, ನಾವು ಮಾತಾಡಿದ್ವಿ. ಆಮೇಲೆ ಯಾವತ್ತೋ ಒಂದು ದಿವಸ ಬೀದಿಗೆ ಹೋಗಿ ಅವ್ರು ಮಾಡಿರೋದು ತಪ್ಪು, ನಾನು ಮಾಡಿರೋದು ಕರೆಕ್ಟ್ ಆಗಲಿ, ನಾನು ಮಾಡಿರೋದು ಕರೆಕ್ಟು, ಅವ್ರು ಮಾಡಿರೋದು ತಪ್ಪು ಅಂತೇಳಿ ಎಲ್ಲ ನಾವು ಹೋಗಿವ. ಇಲ್ಲಿದ್ರೆ ಅವ್ರು ಏನೋ ಅಧ್ಯಕ್ಷ ಇವಾಗ ಅಲ್ಲ ರಾಜಕೀಯ ಅಲ್ಲ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ. ಅಲ್ಲ ಇವತ್ತು ಎಲ್ಲನಾಗಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ನಮಗೆ ಮಿಸ್ಅಂಡರ್ಸ್ಟ್ಯಾಂಡ್ ಇದೆ ಅಂತೇಳಿ ಎಲ್ಲ ನೋಡಿಸ್ಕೊಡೋಂಥ ಕೆಲಸ ಮಾಡಿದ. ಇವತ್ತು ರಾಜಕೀಯ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ನಡೆದಂಥ ಟೈಮಲ್ಲಿ ಒಂದೇ ಪಾರ್ಟಿಯಲ್ಲಿರೋ ಕಾರಣ ಒಂದೇ ವೇದಿಕೆಯಲ್ಲಿ ರಾಜಕೀಯವಾಗಿ ಬಂದೇ ಬರ್ತೀವಿ. ಅಲ್ಲ, ನಾನೇನು ಹೇಳ್ತೀನಿ, ಹೈಕಮಾಂಡ್ ಕೂಡ ನಾನು ಹೇಳಿದಂಥ ಮಾತೇನೆಂದರೆ, ಇವತ್ತು ಬೇರೆ ಜಿಲ್ಲೆಗಳನ್ನ ಹೋಲಿಸಿದರೆ ನಮ್ಮ ಬಳ್ಳಾರಿ ಜಿಲ್ಲೆ ಆ ಥರ ನಮಗೆ ಒಬ್ರಿಗೊಬ್ರು ಕಚ್ಚಾಟ ಇಲ್ಲ. ನಮ್ಮಲ್ಲಿ ನೀವೇನ ನೀವು ಮೆಸೇಜ್ ಕೊಡ್ಬೇಕಂತೇಳಿ ಅಂದ್ಕೊಂಡ್ರೆ ಒಂದು ಅರ್ಧ ಲೋಟ ಬಿಸಿ ನೀರು ಹತ್ರ ನಮಗೆ ಸರಿ ಹೋಗ್ತದೆ. ಅದು ಕೂಡ ಎಷ್ಟೊತ್ತು 5 ನಿಮಿಷ. ನೀವು ರಾಮುಲವ್ರನ್ನ ಜನಾರ್ದನ್ ಕರೀಲೇಬೇಕು, ಮಾತಾಡಲೇಬೇಕು, ಇಲ್ಲ ಒಂದು ರಾಜ್ಯಕ್ಕೊಂದು ಸಂದೇಶವನ್ನು ಕೊಡಬೇಕಾದ್ರೆ ಎಷ್ಟೊತ್ತು 5 ನಿಮಿಷ ರೀ. ನಮಗೆ ಜನಾರ್ದನ್ ರೆಡ್ಡಿ ಅವ್ರು ಏನಿದೆ ರೀ? ನಮಗೆ ಜನಾರ್ದನ್ ರೆಡ್ಡಿ ಅವ್ರು ಏನಿಲ್ಲ. ಅಲ್ಲ, ಅವಕಾಶ ಬಂದಿಲ್ಲ. ಅಲ್ರಿ ನನಗೆ ಗೊತ್ತಿರೋ ಪ್ರಕಾರ ಪೊಲಿಟಿಕಲ್ ಆಗಿ ಇವತ್ತು ಸಂಡೂರು ಬೈ ಎಲೆಕ್ಷನ್ ಇತ್ತು. ಸಂಡೂರು ಬೈ ಎಲೆಕ್ಷನ್ದಲ್ಲಿ ಇಬ್ಬರು ಕೂಡ ಎಲೆಕ್ಷನ್ ಮಾಡಿ ಹೇಳ್ತಿದ್ದೀನಿ. ಇದು ಸಂಧಾನ ಇಲ್ಲ, ಅವರು ನಾವು ಬೇರೆ ಅಲ್ಲ, ಯಾವುದೂ ಅಲ್ಲ. ನಾವೆಲ್ಲರೂ ಕೂಡ ಇವತ್ತು ನೀವು ಸಂಧಾನ ಮಾಡಬೇಕಂದ್ರೆ ಎಷ್ಟೊತ್ತು ಅವ್ರಿಗೊಂದು ಅರ್ಧ ಲೋಟ ಬಿಸಿ ನೀರು ಕೊಟ್ಟು ನಮ್ಗೆ ಅರ್ಧ ಲೋಟ ಬಿಸಿ ನೀರು ಕೊಟ್ಟು 5 ನಿಮಿಷ ಕೆಲಸ. ಇವತ್ತು ಯಾವುದು ಕೂಡ ಅವಕಾಶ ಸಿಕ್ಕಿಲ್ಲ. ನಾನು ಅಲ್ರಿ ರೆಡಿ ಅನ್ನೋದಲ್ಲ, ನಾವೆಲ್ಲರೂ ಕೂಡ ಒಂದೇ ಪಾರ್ಟಿಯಲ್ಲಿ ಇದ್ಮೇಲೆ ಎಲ್ಲರೂ ಕೂಡ ಒಂದೇ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.